ಹುಬ್ಳಿ ಸರ್ ಮುನ್ಸಿಪಾಲಿಟಿ ಹುಬ್ಳಿ ಮಾಡಂತೇಳಿ ಆಗ್ರಹ. ಅವ್ರದ್ದೇನಂತ ಹೇಳಿದ್ರೆ ಮುನವಳ್ಳಿ ಅಂತೇನಿದೆ ಅದೊಂದು ಸ್ವಲ್ಪ ಮಳೆ ಬಂದಿರುವಂಥ ಹೋಬಳಿ, ಸ್ವಲ್ಪ ನೀರಾವರಿ ಇರ್ತಕ್ಕಂಥ ಹೋಬಳಿ. ಈ ಫಸಲ್ ಬಿಮಾ ಯೋಜನೆಯನ್ನು ಏನು ಮಾಡ್ತಾರೆ, ಈ ಹುಲ್ಕಟ್ಟಿಗೆ ಸೇರಬೇಕಾಗಿರ್ತಕ್ಕಂಥ ಹಳ್ಳಿಗಳನ್ನು ಅಲ್ಲಿಗೆ ಸೇರಿಸ್ಬಿಟ್ಟಿದ್ದಾರೆ ಮುನವಳ್ಳಿಗೆ. ಅವಾಗೇನಾಗತ್ತೆ, ಫಸಲ್ ಬಿಮಾ ಯೋಜನೆ ಇಲ್ಲಿ ಮಳೆ ಆಗಿದೆ ಮುನವಳ್ಳಿಗೆ ಅಂತ ಹೇಳಿದಾಗ ಇವರಿಗೇನು ಸಹಾಯ ಆಗಬೇಕಾಗಿತ್ತು ಅದು ಸಹಾಯ ಸಿಗೋದಿಲ್ಲ. ಮಳೆನೂ ಬಂದಿಲ್ಲ ಅಲ್ಲೇನು ಸ್ವಲ್ಪ ಪ್ರದೇಶಕ್ಕೆ ಮಳೆ ಬಂದಿದೆ. ಮಳೆ ಬಂದಿರತಕ್ಕಂಥ ಸುಮಾರು ಒಂದು 14 ಹಳ್ಳಿಗಳನ್ನು ಮುನವಳ್ಳಿಗೆ ಸೇರಿರೋದ್ರಿಂದ ಮುನವಳ್ಳಿ ಹೋಬಳಿ, ಇಡೀ ಹೋಬಳಿನ ಒಂದು ಇದನ್ನು ಮಾಡಿದ್ದಾರೆ, ಏನಂತಾರೆ ಅದಕ್ಕೆ, ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದಾರೆ ಮುನವಳ್ಳಿ ಮಾಡಿಕೊಂಡು. ಅದರಿಂದ ಮುನವಳ್ಳಿ ಸೆಂಟ್ರಿಗೆ ಭಾಳ ಕಡಿಮೆ ಆಗೋ ರೈತರಿಗೆ ಸಹಾಯ ಬರೋದು ಸರ್ಕಾರದಿಂದ. ಇದರಿಂದ ಈ 14 ಹಳ್ಳಿಗಳಿಗೆ, ಮಳೆ ಬರೆದಿರ್ತಕ್ಕಂಥ ಹಳ್ಳಿಗಳಿಗೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಮಗೆ ಗ್ರಾಮ ಪಂಚಾಯತನ್ನು ಒಂದು ಪಾಯಿಂಟ್ ಮಾಡಿ, ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ಇದು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಸುಮಾರು ಹತ್ತತ್ರ 100 ಕಿಲೋಮೀಟರ್ ಪ್ರದೇಶ ಬರುತ್ತೆ ಹೋಬಳಿ ಸುತ್ತುವರೆದು. ಒಂದು ಕಡೆ ಮಳೆ ಬರ್ಬೋದು, ಇನ್ನೊಂದು ಕಡೆ ಮಳೆ ಬರ್ಬೋದು, ಇನ್ನೊಂದು ಕಡೆ ಮಳೆ ಬರ್ದೇನೂ ಇರ್ಬೋದು. ಆದರೆ ಓವರಾಲ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು 25-30% ಮಳೆ ಬಂದಿರತಕ್ಕಂಥ ಪ್ರದೇಶಕ್ಕೆ ಏನಾದ್ರು ಹೋಗ್ಬಿಟ್ಟು ಅವರು ವೀಕ್ಷಣೆ ಮಾಡಿದರು ಅಂತ ಹೇಳಿದರೆ ಅದನ್ನು ಅವರೇಜ್ ಆಗಿ ತೆಗೆದುಕೊಳ್ತಾರೆ. ಇದಾಗಬಾರ್ದು. ಇವತ್ತು ಮಳೆ ಒಂದು 4 ಕಿಲೋಮೀಟರು 2 ಕಿಲೋಮೀಟರ್ನಲ್ಲೂ ಅಂತರ ಇರುತ್ತೆ. ಈ ಹಳ್ಳಿಗೆ ಮಳೆ ಬಂದಿರುತ್ತೆ, ಇನ್ನೊಂದು ಹಳ್ಳಿಗೆ ಮಳೆ ಬಂದಿರಲ್ಲ. ಆದರೆ ಹೋಬಳಿಯನ್ನು ತೆಗೆದುಕೊಂಡು ಬಿಟ್ಟರೆ ಮಳೆ ಬಂದಿರದೇ ಇರತಕ್ಕಂಥ ಹಳ್ಳಿಗಳಿಗೂ ಲಾಸ್ ಆಗುತ್ತೆ. ಆದ್ದರಿಂದ ಒಂದು ಗ್ರಾಮ ಪಂಚಾಯತನ್ನು ಒಂದು ಪಾಯಿಂಟನ್ನಾಗಿ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ. ಇದರಿಂದ ರೈತರಿಗೆ ಒಂದು ಒಳ್ಳೆ ನೀತಿಯನ್ನು ರೂಪಿಸ್ದಂಗೆ ಆಗುತ್ತೆ. ಗ್ರಾಮ ಪಂಚಾಯತನ್ನು ಪಾಯಿಂಟ್ ಮಾಡ್ಕೊಳ್ಳಿ, ಹೋಬಳಿಯನ್ನು ಪಾಯಿಂಟ್ ಮಾಡ್ಕೊಳ್ಬೇಡಿ. ರೈತರಿಗೆ ನಿಜಕ್ಕೂ ಸಹಾಯ ಮಾಡಬೇಕು ಅಂತಾದರೆ ಗ್ರಾಮ ಪಂಚಾಯತನ್ನು ಕೇಂದ್ರವಾಗಿಟ್ಕೊಂಡು 4-5 ಹಳ್ಳಿಗಳಿಗೆ ವೀಕ್ಷಣೆ ಮಾಡಿಬಿಟ್ಟು ವರದಿಯನ್ನು ಸರ್ಕಾರಕ್ಕೆ ಕಳಿಸಿ. ನೀವು ಹೋಬಳಿಯನ್ನಾಗಿ ಪಾಯಿಂಟ್ನಾಗಿಟ್ಕೊಂಡ್ರೆ ಏನಾಗುತ್ತೆ, ಆ ಹೋಬಳಿನಲ್ಲಿ ಎಲ್ಲೋ 1-2-3 ಕಡೆ ಮಳೆ ಬಂದಿದ್ದರೆ ಅದರಿಂದ ರೈತರಿಗೆ ಲಾಸ್ ಆಗುತ್ತೆ. ಆದ್ದರಿಂದ ನಾವು ಏನು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ 6 ತಂಡಗಳಲ್ಲಿ ಪ್ರವಾಸ ಏನು ಮಾಡ್ತಾ ಇದ್ದೀವಿ. ನಾವು ನಿನ್ನೆ ಪೂರ್ತಿ ದಿನ ಬೆಳಗಾವಿ ಜಿಲ್ಲೆಯನ್ನು ವೀಕ್ಷಣೆ ಮಾಡಿದ್ದೇವೆ. ಯರಗಟ್ಟಿ ತಾಲೂಕು ಸಪಟ್ಲಕ್ಕೂ ಹೋದ ಸಂದರ್ಭದಲ್ಲೂ ಅಲ್ಲಿನೂ ಅದೇ ಪರಿಸ್ಥಿತಿ. ನೋಡಿ, ಅಲ್ಲಿ ಕಬ್ಬಿದೆ, ನೀರಿನ ತೇವಾಂಶ ಕಡಿಮೆ ಆಗಿದೆ ನೋಡಿ. ಇದು ಕಬ್ಬಿನ ಸೈಜ್ ಇದು ಕಬ್ಬು. ಇದರಿಂದ ಎಲ್ಲರೂ ನೀರಿನ ತೇವಾಂಶ ಕಡಿಮೆ ಆಗಿದೆ ಅಂತ ಡ್ವೆನ್ ಹುಳ ಹಾಕಿ ಬಿಟ್ಟೈತೆ ಅದಕ್ಕೆ. ಅದ್ರ ನೀರಿಲ್ಲ, ಇದು ಒಣಗೋಗಿದೆ, ಕಬ್ಬು ಒಣಗೋಗಿದೆ. ಆ ಹುಳ ಅದ್ರ ಕಬ್ಬು ಬೆಳವಣಿಗೆನ ಮಾಡಿಬಿಡಂಗಿಲ್ಲ. ಇದಾಯ್ತಾ? ಆಮೇಲೆ ಅಲ್ಲ ಹತ್ತಿ ತಗೊಳ್ಳಿ. ಇಷ್ಟೊತ್ತಿಗೆ ಇದು 6 ಅಡಿ ಬರ್ಬೇಕಾಗಿತ್ತು. ನನ್ನ ಎತ್ತರಕ್ಕಿರಬೇಕಾಗಿತ್ತು, ನಮ್ಮ ಮುರುಗೇಂದ್ರನ ಎತ್ತರಕ್ಕಲ್ಲ ಅಥವಾ ಸುಭಾಷ್ನ ಎತ್ತರಕ್ಕಲ್ಲ, ಅಟ್ಲೀಸ್ಟ್ ನನ್ನ ಎತ್ತರಕಾರ ಇರಬೇಕಾಗಿತ್ತು. ಇದ್ರೊಳಗೆ ಬಿಟ್ಟಿರೋದು ಕಾಯಿ ಎಷ್ಟು ಗೊತ್ತಾ? 100-200 ಕಾಯಿ ಬಿಡ್ಬೇಕು ನೋಡಿ. 1-2 ಅದು ಕಾಯಿನ ಸೈಜ್ ನೋಡಿ, ಒಂದು ಗೋಲಿ ಗಾತ್ರನೂ ಇಲ್ಲ ನೋಡಿ. ಇದ್ರೊಳಗೆ ಎಲ್ಲರ ಹತ್ತಿ ಬರಕ್ಕೆ ಸಾಧ್ಯನಾ? ಹೀಗೆ ಇಡೀ ಬೆಳಗಾಂ ಜಿಲ್ಲೆದ ಈ ಕತೆ ಆದರೆ ಇನ್ನು ಚಿತ್ರದುರ್ಗ ಜಿಲ್ಲೆ ಪರಿಸ್ಥಿತಿ ಏನು, ಬಳ್ಳಾರಿ ರಾಯಚೂರು ಪರಿಸ್ಥಿತಿ ಏನು, ಯಾದಗಿರಿ ಪರಿಸ್ಥಿತಿ ಏನು, ಮಧ್ಯ ಕರ್ನಾಟಕದ ಪರಿಸ್ಥಿತಿ ಏನು, ಆ ಕಡೆ ಮಳೆನೇ ಬರದೇ ಇರ್ತಕ್ಕಂಥ ಗುಲ್ಬರ್ಗ ಬೀದರ್ನ ಪರಿಸ್ಥಿತಿ ಏನು. ಇದು ಬೆಳಗಾಮಿನ ಕತೆನೇ ಇಷ್ಟ ಆದರೆ, ಎಲ್ಲಿ ಮಹಾರಾಷ್ಟ್ರಕ್ಕೆ ವಿಪರೀತ ಮಳೆ ಬಂದಿದೆ, ಮಹಾರಾಷ್ಟ್ರಕ್ಕೆ ಹತ್ತಿರದಲ್ಲಿದೆ, ಇಲ್ಲೇ ಈ ಥರ ಬರಗಾಲ ಇದೆ ಅಂದರೆ ಆ ಪ್ರದೇಶಗಳಲ್ಲಿ ಪೂರ್ತಿ ಒಣಗೋಗಿದೆ. ರೈತರು ಬೆಳೆ ಹಾನಿಯಾಗಿ 1 ಸಾರಿ ಅಲ್ಲ 2 ಸಾರಿ ಬಿತ್ತಿದ್ದಾರೆ, 3 ಸಾರಿ ಬಿತ್ತಿದ್ದಾರೆ. ನಾವು ಒಂದು ಹೊಲಕ್ಕೆ ಹೋಗಿದ್ವಿ, ಅಲ್ಲಿ ಪೂರ್ತಿ ಅಳಿಸ್ಬಿಟ್ಟು ಮತ್ತೆ ಹೊಳ್ಳಿ ಬಿತ್ತಾ ಇದ್ದಾರೆ. ಮಳೆನೂ ಇಲ್ಲ,
ಮಳೆ ಬರಬಹುದು ಅಂತ, ಮತ್ತೆ ಹೊಳ್ಳಿ ಬಿತ್ತಾ ಇದ್ದಾರೆ. ಈ ಥರ 2 ಸಾರಿ 3 ಸರಿನೂ ಬಿತ್ತಿರೋ ಉದಾಹರಣೆಗಳು ಅನೇಕ ಇದ್ದಾವೆ. ಆದ್ದರಿಂದ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ, 1 ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. 1 ಎಕರೆಗೆ. ಯಾಕೆ 2 ಸಾರಿ 3 ಸಾರಿ ಬಿತ್ತಿದ್ದಾನೆ, ಆ ಒಂದು ಕೂಲಿ ಏನು, ರೈತಂದು ಎತ್ತುಗಳಿಗೆ ಮೇಂಟೈನ್ ಮಾಡೋದೇನು ಎತ್ತುಗಳನ್ನ, ಅಥವಾ ಟ್ರ್ಯಾಕ್ಟ್ರಿ ಬಾಡಿಗೆ ತೆಗೆದುಕೊಂಡಿದ್ರೆ ಅದಕ್ಕೆ ಬಾಡಿಗೆ ಕೊಡೋದೇನು, ಗೊಬ್ಬರ ಬೀಜ ಏನು, ಸಾಲ ತೆಗೆದುಕೊಂಡು ಬಂದಿದ್ರೆ ಬಡ್ಡಿ ಏನು. ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಮೊದಲು ರೈತರು ಕಷ್ಟದಲ್ಲಿದ್ದಾರೆ. ಯಾರು ಆರಾಮಾಗಿದ್ದರೆ ಸರ್ಕಾರದ ನಡೆಸುವಂಥವ್ರು ಆರಾಮಾಗಿದ್ದಾರೆ. ಡೆಲ್ಲಿಯಲ್ಲಿ 5 ದಿನ 6 ದಿನ 1 ವಾರ ಮೋಜು ಮಸ್ತಿ, ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ. ಡೆಲ್ಲಿನಲ್ಲಿ ಹೋದ್ರೂ ಕೂಡ ಆಮೇಲೆ ಮುಖ್ಯಮಂತ್ರಿ ಆದಮೇಲೆ ಸಂಪುಟ ರಚನೆ ಮಾಡೋಕ್ಕೆ 2 ತಿಂಗಳು ಬೇಕು. ಅದು ಸಂಪುಟ ರಚನೆ ಮಾಡಿದರೆ ನನಗೆ ಸಿಗಬೇಕಾಗಿತ್ತು ಇನ್ಯಾರಿಗೋ ಸಿಕ್ಕಿದೆ ಅಂತ ಎಲ್ಲ ಟಿ ವಿ ಪೇಪರ್ಗಳೆಲ್ಲ ಅದೇ ತುಂಬಿದೆ. ರೈತರನ್ನ ಕೇಳೋರಿಲ್ಲ, ಅವ್ರದ್ದೇ ಗದ್ದಲ. ಅಸಮಾಧಾನಿತರಾಗಿರುವಂಥ ಶಾಸಕರ ಮನೆ ಭೇಟಿ, ಅವ್ರನ್ನ ಸಮಾಧಾನ ಪಡಿಸೋದು. ರೈತರನ್ನ ಸಮಾಧಾನ ಮಾಡೋಕ್ಕೆ ನಿಮಗೆ ಟೈಮ್ ಎಲ್ಲಿದೆ? ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರ ಮನೆಗೇನು ಹೋಗಲ್ಲ ಡಿ ಕೆ ಶಿವಕುಮಾರ್. ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಹೊಲದ ಪರಿಸ್ಥಿತಿ, ಶೇಂಗಾದ ಪರಿಸ್ಥಿತಿ, ಆ ಹೆಸರಿನ ಪರಿಸ್ಥಿತಿ, ಹತ್ತಿ ಪರಿಸ್ಥಿತಿ, ಇವನ್ನೆಲ್ಲ ನೋಡೋಕೆ ರೈತರ ನಮ್ಮ ಕೃಷಿ ಸಚಿವರೇನು ಬಂದಿಲ್ಲ. ಎಲ್ಲಿ ಹೋಗ್ತಿದ್ದಾರೆ ಅಂದರೆ ಅಸಮಾಧಾನಿತ ಶಾಸಕರ ಮನೆಗೆ. ದುಃಖದಲ್ಲಿದ್ದಾರೆ, ಸಾಯ್ತಾ ಇದ್ದಾರೆ ರೈತರು, ಅವ್ರ ಮನೆಗೆ ಯಾಕೆ ಹೋಗಲ್ಲ? ನಂದು ಇದೇ ಸವಾಲು. ಮೊದಲು ರೈತರ ಮನೆಗೆ ಹೋಗ್ರಿ, ಸಾಯ್ತಾ ಇದ್ದಾರೆ. ಮೊದಲು ರೈತರ ಮನೆಗೆ ಹೋಗಿ, ಅಸಮಾಧಾನಿತ ಶಾಸಕರ ಮನೆಗೆ ಅಲ್ಲ ಫಸ್ಟ್ ಹೋಗ್ಬೇಕಾಗಿರೋದು. ಮೊದಲು ರೈತರ ಮನೆಗೆ ಹೋಗ್ಬೇಕು, ರೈತರ ಹೊಲಗಳಿಗೆ ಹೋಗ್ಬೇಕು ನೋಡಕ್ಕೆ. ಆದ್ರಿಂದ ಈ ಸರ್ಕಾರ ರೈತರ ಮನೆಗೆ ಹೋಗಿ, ರೈತರ ಹೊಲಗಳಿಗೆ ಹೋಗಿ ಅಂತ ಆಗ್ರಹ ಪಡಿಸ್ತಾ ಇದ್ದೀನಿ ನಾನು. ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದೆ, ಅಸಮಾಧಾನಿತ ಶಾಸಕರು, ಅವ್ರಿಗೆ ಮಂತ್ರಿ ಸಿಗಲಿಲ್ಲ, ಇವ್ರಿಗೆ ಮಂತ್ರಿ ಸಿಗಲಿಲ್ಲ, ಪೇಮೆಂಟ್ ಕೋಟಾದಲ್ಲಿ ಮಂತ್ರಿ ಸಿಕ್ಬಿಟ್ಟಿದೆ. 80%, 70 to 80% ಏನು 19 ಜನ ಶಾಸಕರು ಮಂತ್ರಿಗಳಾಗಿದ್ದಾರೆ, ಪೇಮೆಂಟ್ ಕೋಟಾದಲ್ಲಾಗಿದ್ದಾರೆ ಅಂತ ಸಂವಾದ ಕೇಳಿದ್ವಿ ನಾವು. RB ತಿಮ್ಮಾಪುರ ಮತ್ತು ಅವರ ಹೆಸರೇನು ನಂಜಯ್ಯನ ಮಠ. 70 to 80% ಎಲ್ಲ ಪೇಮೆಂಟ್ ರೀ ಅದು ಅಂತ. ಎಚ್ ಕೆ ಪಾಟೀಲ್ರಿಗೆ ಕೇಳಿದ್ರೆ, ಎಚ್ ಕೆ ಪಾಟೀಲ್ ಮಂತ್ರಿ ಕೊಡಿ ಅಂತ ಕೇಳಿದ್ರೆ ಪ್ರಾಮಾಣಿಕರು, ಅವ್ರಿಗೆ ಮಂತ್ರಿ ಮಾಡಿ ಅಂತ ಹೇಳಿದ್ರಂತೆ ನಂಜಯ್ಯನ ಮಠ. ಅವಾಗ ಹೇಳಿದ್ರಂತ ಪ್ರಾಮಾಣಿಕರಾಗಿರಿ ಅಂತ. ಅವ್ರಿಗೆ ಯಾರು ಹೇಳಿದ್ರು ಅಂತ? ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ ಕಾಂಗ್ರೆಸ್ಸಿನ. ಭ್ರಷ್ಟಾಚಾರ ಮಾಡಬಾರ್ದು ಅಂತ ಯಾರು ಹೇಳಿದ್ರು? ಪ್ರಾಮಾಣಿಕವಾಗಿರು ಅಂತ ಯಾರು ಹೇಳಿದ್ರು ಅಂತ ಜನರಲ್ ಸೆಕ್ರೆಟರಿ ಕೇಳಿದ್ದಾರೆ. ಆಡಿಯೋ ಫುಲ್ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ರೈತ ಸಾಯ್ತಾ ಇದ್ದಾನೆ, ಅವನು ಹೊಲಕ್ಕೆ ಹೋಗ್ತಾ ಇಲ್ಲ, ಏನು ಅಂತ ಕೇಳ್ತಾ ಇಲ್ಲ. ನೀರಿಲ್ಲ, ಕುರಿಗಳಿಗೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ರೈತ ಗುಳೆ ಹೋಗ್ತಾ ಇದ್ದಾನೆ ಗೋವಾಕ್ಕೆ, ಮುಂಬೈಗೆ, ಬೆಂಗಳೂರಿಗೆ, ಸಾಯ್ತಾ ಇದ್ದಾನೆ. ಕುಡಿಯೋಕ್ಕೆ ನೀರಿಲ್ಲ ಅನೇಕ ಹಳ್ಳಿಗಳಿಗೆ. ಇವ್ರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ದಲ್ಲಾಳಿ ವ್ಯಾಪಾರ ನಡೀತಾ ಇದೆ. ಮಂತ್ರಿ ಆಗೋದಕ್ಕೆ ಪೇಮೆಂಟ್, ದಲ್ಲಾಳಿ ವ್ಯಾಪಾರ ನಡೀತಾ ಇದೆ. ಆದ್ರಿಂದ ನಾ ಆಗ್ರಹ ಪಡಿಸ್ತಾ ಇದ್ದೇವೆ, ನೀವು ಅಸಮಾಧಾನಿತ ಶಾಸಕರ ಮನೆಗೆ ಏನು ಹೋಗ್ತಾ ಇದ್ದೀರಲ್ಲ, ಅದ್ರ ಜೊತೆಗೆ ರೈತ ಸಾಯ್ತಾ ಇದ್ದಾನೆ, ಅವ್ರ ನೆರವಿಗೂ ಹೋಗಿ, ಅವ್ರ ಮನೆಗೂ ಹೋಗಿ. ಇಲ್ಲ ಬರಗಾಲ ಅಂತ ಘೋಷಣೆ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಯಾಕೆ ಆಗ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಒಂದು ಕಡೆ ಹೇಳ್ತಾರೆ, ಮುಖ್ಯಮಂತ್ರಿ ಬಿತ್ತಬೇಡಿ, ಮಳೆ ಇಲ್ಲ, ನಮಗೆ ನೀರು ಕೊಡೋಕ್ಕಾಗಲ್ಲ, ಕುಡಿಯೋಕೆ ನೀರಿಲ್ಲ,
ಎಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಇದೆ, ಕೃಷ್ಣ ಅಚ್ಚುಕಟ್ಟು ಪ್ರದೇಶ ಇದೆ, ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಇದೆ, ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶ ಇದೆ, ಎಲ್ಲೆಲ್ಲಿ ಡ್ಯಾಮ್ಗಳಿದಾವೆ ಅಲ್ಲೆಲ್ಲ ರೈತರಿಗೆ ಹೇಳ್ತಾ ಇದ್ದಾರೆ ಬಿತ್ತನೆ ಮಾಡಬೇಡಿ, ನಾವು ನೀರು ಕೊಡಲ್ಲ, ಕುಡಿಯೋಕೆ ನೀರಿಲ್ಲ ಈ ಸಾರಿ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ನೀವೇ ಹೇಳ್ತಾ ಇದ್ದೀರಿ ಬಿತ್ತಬೇಡಿ. ಬಿತ್ತಿದನಲ್ಲ, 2 ಸಾರಿ 3 ಸಾರಿ ಸಾಲ ಮಾಡಿದನಲ್ಲ, ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಿದಾರಲ್ಲ. ಯಾಕೆ ರೈತರಿಗೆ ನೀವು ಪರಿಹಾರ ಕೊಡೋದಕ್ಕೋಸ್ಕರ ಬರಗಾಲ ಅಂತ ಘೋಷಣೆ ಮಾಡ್ತಾ ಇಲ್ಲ? ಪರಿಹಾರ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕ. ಹಾಗಾಗಿ ಈ ಸಾರಿ ನಾವು 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗತ್ತೆ, ಬರಗಾಲ ಅಂತ ಘೋಷಣೆ ಮಾಡಬೇಕು, ಜೊತೆನಲ್ಲಿ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂತ, ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಅಂಥೇಳಿ ಡಿಮ್ಯಾಂಡ್ ಇಟ್ಕೊಂಡು 13ನೇ ತಾರೀಕಿಂದನೇ ನಾವು ಹೋರಾಟವನ್ನು ಮಾಡ್ತೀವಿ. ಸದನದಲ್ಲಿ ಹೊರಗಡೆನೂ ಮಾಡ್ತೀವಿ. ಅದಕ್ಕೆ ನಮ್ದು ಒಟ್ಟಾರೆ ಚಿತ್ರ ಇನ್ನೂ ಸಿಗಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು DC-ಗೆ ನಿನ್ನೆಯಿಂದ ಫೋನ್ ಮಾಡಿದೆ, ಅವ್ರು ಸಿಕ್ಕಲಿಲ್ಲ, ಮೆಸೇಜ್ ಹಾಕಿದ್ದೀನಿ, ನಾನು ಅದನ್ನು ತೆಗೆದುಕೊಂಡು ಬಿಡುಗಡೆ ಮಾಡ್ತೀನಿ. ಈಗ ಬೆಳಗಾಂ ಜಿಲ್ಲೆದೇ ಹೇಳ್ತಾರಂತೆ 9% ಏನೋ ಈ ಸರಿ ಮಳೆ ಕೊರತೆ ಇದೆಯಂತೆ. 9%, 9 ಅಂದರೆ 91% ಮಳೆ ಇದೆಯಾ? ನಾನು ಕೇಳ್ತೀನಿ ಈ ಅಧಿಕಾರಿಗಳಿಗೆ, ಇಫ್ ಐ ಆಮ್ ರೈಟ್, ನೀವು 9%ನೇ ಮಳೆ ಕೊರತೆ ಅಂತ ಹೇಳಿದರೆ 91% ಮಳೆ ಇದೆ. ಇದು ಯಾಕೆ ಇರ್ತಾ ಇತ್ತು ಹಂಗಾದ್ರೆ ಶೇಂಗಾ? ನೀರೆಲ್ಲೋಯ್ತು? ಯಾಕೆ ಕಬ್ಬೊಣಗ್ತಾ ಇತ್ತು? ಯಾಕೆ ಹತ್ತಿ ಗಿಡದ ಪರಿಸ್ಥಿತಿ ಹಿಂಗಾಗ್ತಾ ಇತ್ತು? ಯಾಕೆ ಹೆಸರಿನ ಪರಿಸ್ಥಿತಿ ಹಂಗೆ ಇತ್ತು? ಯಾಕೆ ಸೂರ್ಯಕಾಂತಿ ಪರಿಸ್ಥಿತಿ ಹಿಂಗಿತ್ತು? ಯಾಕೆ ಮೆಕ್ಕೆಜೋಳ ಬಂದೇ ಇಲ್ಲ? ಈವನ್ ಅನೇಕ ತಾಲೂಕುಗಳಲ್ಲಿ 20-30% ಮಳೆ ಬಂದಿಲ್ಲ. ಹಾಗಾಗಿ ಅಧಿಕಾರಿಗಳೂ ಕೂಡ ಕಣ್ಣು ಮುಚ್ಕೊಂಡಿದ್ದಾರೆ. ಸರ್ಕಾರ ಜೀವಂತವಾಗೇ ಇಲ್ಲ. ಇದೇ ಹೇಳ್ತಾ ಇದ್ದೀನಿ, ಸರ್ಕಾರ ಕೆಲಸನೇ ಮಾಡ್ತಾ ಇಲ್ಲ. ದಿಲ್ಲಿ ಒಳಗಿದೆ ಸರ್ಕಾರ. ಅಲ್ಲಿಗೆಲ್ಲ ಕರ್ನಾಟಕ ಅನ್ನೋದು ಕಾಂಗ್ರೆಸ್ ಪಾಲಿಗೆ ATM, ಪೇಮೆಂಟ್ ಕೋಟ ಅಂತ ಅವರೇ ಹೇಳಿದಾರಲ್ಲ. ಹಾಗಾಗಿ ಕೂಡಲೇ ನಾನು ಹೇಳಿದ್ವಲ್ಲ, ಸದನ ನಡೆಯಕ್ಕೆ ಬಿಡಲ್ಲ ಮತ್ತು ಹೊರಗಡೆನೂ ಹೋರಾಟ ಮಾಡ್ತೀವಿ 13ನೇ ತಾರೀಕಿನ ಮೇಲೆ. ಅಲ್ಲ, ಬೇರೆ ಬೇರೆ ತಾಲೂಕುಗಳದ್ದು ಮಾಹಿತಿ ತೆಗೆದುಕೊಳ್ತೀವಿ. ನಮ್ಮ ಶಾಸಕರಿದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಾವು ತೆಗೆದುಕೊಂಡಿದ್ದೀವಿ. ಚಿಕ್ಕೋಡಿ ಜಿಲ್ಲೆಗೆ ನಾವು ಈಗ ಹೋಗ್ತೀವಿ, ಇಷ್ಟರಲ್ಲೇ ಹೋಗ್ತೀವಿ. ಈಗ ಧಾರವಾಡ ಜಿಲ್ಲೆ ಹೋಗಿದ್ದೀವಿ, ಬಾಗಲಕೋಟೆ ಜಿಲ್ಲೆ ಹೋಗಿದ್ದೀವಿ, ಬಿಜಾಪುರ ಜಿಲ್ಲೆಗೆ ಹೋಗಿದ್ದೀವಿ. ನಮ್ಮ CT ರವಿ ಅವರು ರಾಯಚೂರು ಜಿಲ್ಲೆಗೆ ಹೋಗಿದ್ದಾರೆ, ಗದಗ ಜಿಲ್ಲೆಗೆ ಹೋಗಿದ್ದಾರೆ, ನಮ್ಮ ಅರಗ ಜ್ಞಾನೇಂದ್ರ ಅವರು ಹೋಗಿದ್ದಾರೆ, ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು ಹೋಗಿದ್ದಾರೆ, ಅಶೋಕ್ ಅವರು ಹೋಗಿದ್ದಾರೆ, ನಮ್ಮ ವಿಜಯೇಂದ್ರ ಅವರು ಹೋಗಿದ್ದಾರೆ, ರಾಜ್ಯಾಧ್ಯಕ್ಷರು. ಎಲ್ಲ ಕಡೆ ಹೋಗಿದ್ದಾರೆ. ಇಡೀ ರಾಜ್ಯದ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ್ದು ಇದಕ್ಕಿಂತ ಭಯಾನಕ ಇದೆ, ಬೆಳಗಾವಿಗಿಂತ ಭಯಾನಕವಾಗಿದೆ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ಬರಗಾಲಕ್ಕೆ ತುತ್ತಾದ ರಾಜ್ಯ ಅಂತ ಅನೌನ್ಸ್ಮೆಂಟ್ ಮಾಡಿ 50,000 ರೂಪಾಯಿ ಕೊಡಿ ಎಕರೆಗೆ. ಮೊದಲನೇ ಹಂತಕ್ಕೆ 25,000 ರೂಪಾಯಿ ಹಾಕಿ, ಅಕಸ್ಮಾತ್ ಮಳೆಗಿಳೆ ಬಂದರೆ ಜೋಳ ಕಡಲೆ ಹಾಕೋದಕ್ಕೆ ಬೇಕಲ್ಲ. ಆಮೇಲೆ ರೈತರ ಸಾಲ ಮನ್ನಾ ಮಾಡಿ, ಇದನ್ನು ಹೇಳ್ತಾ ಇದ್ದೀವಿ. ನಾನು ಆಗಲೇ ಹೇಳ್ದಂಗೆ